ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಏನು ನೀವು ವಿಡಿಯೋನ ನೋಡ್ತಿದ್ದೀರಲ್ವಾ, ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು ಇವಾಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ತುಂಬಾನೇ ಟ್ರೆಂಡಿಂಗ್ ಆಗಿದೆ. ಓಕೆನಾ, ಈ ರೀತಿ ವಿಡಿಯೋಗಳು ಇವಾಗಿನ ಟೈಮಲ್ಲಿ ಏನಕ್ಕೆ ಇಷ್ಟೊಂದು ಟ್ರೆಂಡಿಂಗ್ ಆಗ್ತಿದೆ ಅಂತ ನೀವು ವಿಡಿಯೋನ ನೋಡ್ಬಿಟ್ಟೆ ತಿಳ್ಕೊಳ್ಬಹುದು. ಏನಕ್ಕೆ ಈ ರೀತಿ ವಿಡಿಯೋಸ್ಗಳನ್ನ ಯಾರು ಬೇಕಾದ್ರೂ ಹಾಕ್ಬಿಟ್ಟು ನೋಡಿದ್ರೆ ಒಂದೇ ಒಂದ್ಸಲ ನೋಡ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಲ್ಲ. ಒಂದು 3-4 ಸಲನಾದ್ರೂ ಈ ರೀತಿ ವಿಡಿಯೋಸ್ನ ಹಾಕಿ ನೋಡ್ತಾನೆ ಇರ್ತಾರೆ. ಈ ರೀತಿ ವಿಡಿಯೋಸ್ನ ಮತ್ತೆ ಮತ್ತೆ ಹಾಕಿ ನೋಡೋದ್ರಿಂದ ಏನಾಗುತ್ತೆ, ನಮ್ಮ ವಿಡಿಯೋಸ್ಗಳಿಗೆ ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ವಿಡಿಯೋಗೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗ್ತಾ ಹೋದಂಗೆ ಆ ವಿಡಿಯೋಸ್ಗಳು ಬಂದ್ಬಿಟ್ಟು ಏನಾಗುತ್ತೆ, ಬೇಗನೆ ವೈರಲ್ ಆಗುತ್ತೆ. ಓಕೆನಾ, ಈ ರೀತಿ ವೈರಲ್ ಆಗೋದ್ರಿಂದ ನಮ್ಮ ವಿಡಿಯೋಸ್ಗಳು ಕೂಡ ಟ್ರೆಂಡಿಂಗ್ ಅಲ್ಲಿ ಹೋಗುತ್ತೆ, ನಮ್ಮ ವಿಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ, ವಿಡಿಯೋಸ್ಗಳಿಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ, ನೀವು ಕೂಡ ಈ ರೀತಿ ಯೂನಿಕ್ ಆಗಿರುವಂತಹ ಒಂದು ನ್ಯೂ ಕಂಟೆಂಟ್ ಅನ್ನ ಟ್ರೈ ಮಾಡಬಹುದು. ಏನಕ್ಕಂದ್ರೆ ಇವಾಗಿನ ಟೈಮಲ್ಲಿ ಈ ರೀತಿ ಕಂಟೆಂಟ್ಗಳು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಓಕೆನಾ, ನೀವು ಕೂಡ ಒಂದ್ಸಲ ನಿಮ್ಮ ಚಾನಲ್ ಅಲ್ಲಿ ಈ ರೀತಿ ವಿಡಿಯೋಸ್ಗಳನ್ನ ಮಾಡಿ ಹಾಕೋದ್ರಿಂದ ನಿಮ್ಮ ವಿಡಿಯೋಸ್ಗಳಿಗೂ ವ್ಯೂಸ್ ಜಾಸ್ತಿ ಬರುತ್ತೆ, ನಿಮ್ಮ ವಿಡಿಯೋಸ್ಗಳು ಕೂಡ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಹಾಗಿದ್ರೆ ಈ ರೀತಿ ವಿಡಿಯೋನ ಮಾಡೋದಾದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇದೆ. ಏನಪ್ಪಾ ಅಂದ್ರೆ, ಈ ರೀತಿ ವಿಡಿಯೋಸ್ಗಳೆಲ್ಲ ಬಂದ್ಬಿಟ್ಟು ಈ ರೀತಿ ಎಐ ವಿಡಿಯೋಸ್ಗಳೆಲ್ಲ ಬಂದ್ಬಿಟ್ಟು ಪೇಡ್ ಎಐ ಸಾಫ್ಟ್ವೇರ್ ಇಂದಾನೆ ಜನರೇಟ್ ಮಾಡಿರ್ತಾರೆ ಅಂತ. ಅದು ಬಂದ್ಬಿಟ್ಟು ನಿಜವಾಗ್ಲೂ ಸುಳ್ಳು ಫ್ರೆಂಡ್ಸ್. ನೀವು ಕೂಡ 100% ಫ್ರೀ ಆಗಿ ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಪೇಡ್ ಇಲ್ದಲೆ ಆರಾಮಾಗಿ ನೀವು ನಿಮ್ಮ ಫೋನಲ್ಲಿ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬಹುದು. ಅದು 100% ಫ್ರೀ ಆಗಿ. ಅದ್ರ ಜೊತೆಗೆ ನೀವು ಪ್ರಾಪರ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜೊತೆಗೆ ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬಹುದು. ವಾಯ್ಸ್ ಜನರೇಟ್ ಮಾಡೋದಕ್ಕೆ ಮತ್ತೆ ನೀವು ಬೇರೆ ಆ್ಯಪ್ ವೆಬ್ಸೈಟ್ನ ಹುಡುಕ್ಬೇಕಂತ ಇಲ್ಲ. ಈ ಒಂದೇ ವೆಬ್ಸೈಟ್ ಅಲ್ಲಿ ನೀವು ವಿಡಿಯೋನು ಜನರೇಟ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೀವು ಪ್ರಾಪರ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ನು ಕೂಡ ಜನರೇಟ್ ಮಾಡ್ಕೊಳ್ಬಹುದು. ಓಕೆನಾ, ಇದೆರಡನ್ನೂ ನೀವು ಯಾವ ರೀತಿ ಜನರೇಟ್ ಮಾಡೋದು, ಹೇಗೆ ಮಾಡೋದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನೀವು ಕೂಡ ಈ ರೀತಿಯಾಗಿರುವಂತಹ ಯೂನಿಕ್ ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೋದು. ಓಕೆನಾ, ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ಬಂದ್ಬಿಟ್ಟು ಮೇಯ್ನ್ ಆಗಿ ನಮಗೆ ಈ ರೀತಿ ವಿಡಿಯೋಸ್ನ ಮಾಡಬೇಕಂದ್ರೆ ನಮಗೆ ಫಸ್ಟು ಪ್ರಾಂಪ್ಟ್ ಬೇಕಲ್ವಾ. ಪ್ರಾಂಪ್ಟ್ಗೋಸ್ಕರ ನೀವು ಚಾಟ್ ಜಿ ಪಿ ಟಿನ ಹೋಗ್ಬಿಟ್ಟು ಕೂಡ ಕೇಳ್ಬೋದು, ನಮಗೆ ಈ ರೀತಿ ವಿಡಿಯೋಸ್ನ ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆನಾ, ನೀವು ಡೀಟೇಲ್ ಆಗಿ ಕನ್ನಡದಲ್ಲೇ ಹೇಳ್ಬೋದು ಅಥವಾ ಟೈಪ್ ಮಾಡ್ಕೊಳ್ಬೋದು, ಈ ರೀತಿ ಒಂದು ವಿಡಿಯೋಸ್ನ ಮಾಡೋದಕ್ಕೆ ನನಗೆ ಪ್ರಾಂಪ್ಟನ್ನು ಕೊಡಿ ಅಂತ. ಇಲ್ಲ ನಿಮಗೆ ಆ ರೀತಿ ಪ್ರಾಂಪ್ಟನ್ನು ಜನರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಫ್ರೆಂಡ್ಸ್, ನಾನು ನಿಮಗೆ ಒಂದು ಪ್ರಾಂಪ್ಟನ್ನು ಕೊಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆನಾ, ಅಲ್ಲಿಂದ ಹೋಗ್ಬಿಟ್ಟು ನೀವು ಕಾಪಿ ಮಾಡ್ಕೊಳ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಓಕೆನಾ, ಪ್ರಾಂಪ್ಟ್ ತುಂಬ ಲೆಂತ್ ಇರೋದ್ರಿಂದ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಓಕೆನಾ, ನೀವು ಈ ಒಂದು ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು, ನಾನು ಕೊಡ್ತಿರುವಂತಹ ಈ ಒಂದು ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನೀವು 10 ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ನೀವು ಈ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡ್ರಿ ಟೆಲಿಗ್ರಾಮ್ ಚಾನಲಿಂದ ಅಂದ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದಮೇಲೆ ನೀವು ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಸಾಕು, ನಿಮಗೆ ಮತ್ತೆ ಎಕ್ಸ್ಟ್ರಾ 10 ವಿಡಿಯೋ ಪ್ರಾಂಪ್ಟ್ಸನ್ನು ಕೊಡುತ್ತೆ ಚಾಟ್ ಜಿ ಪಿ ಟಿ. ನೀವೇನು ಟೈಪ್ ಮಾಡಬೇಡಿ, ಬರೀ ಜಸ್ಟ್ ಫೋಟೋ ಇದನ್ನು ಹಾಕಿ ಸಾಕು, ಪ್ರಾಂಪ್ಟನ್ನು ಹಾಕಿ ನೋಡಿ. ಈಗ ನನಗೆ 10 ಪ್ರಾಂಪ್ಟನ್ನು ಬರೆದು ಕೊಡುತ್ತೆ. ಈ 10 ಪ್ರಾಂಪ್ಟ್ ಆದಮೇಲೆ ಮತ್ತೆ ಅದೇ ಪ್ರಾಂಪ್ಟನ್ನು ಹಾಕಿಬಿಟ್ಟು, ಮಾಸ್ಟರ್ ಪ್ರಾಂಪ್ಟ್ ಏನಿದೆ ನಾನು ಕೊಡ್ತಿರೋದು ಅದೇ ಪ್ರಾಂಪ್ಟನ್ನು ಮತ್ತೆ ಚಾಟ್ ಜಿ ಪಿ ಟಿಗೆ ಹಾಕಿಬಿಟ್ಟು ಮತ್ತೆ ಕೇಳಿದ್ರೆ ನೀವು ಸೆಂಡ್ ಮಾಡಿದ್ರೆ ಸಾಕು, ಮತ್ತೆ ನೆಕ್ಸ್ಟ್ ನಿಮಗೆ ಬೇರೆ ಕೊಡುತ್ತೆ. ಮೋರ್ ಅಂತ ಹಾಕಿದ್ರೆ ಸಾಕು, ನೀವು ಬರೀ ಮೋರ್ ಅಂತ ಹಾಕಿದ ತಕ್ಷಣ ಮತ್ತೆ 10 ಪ್ರಾಂಪ್ಟನ್ನು ಕೊಡುತ್ತೆ. ಹೀಗೆ ನಿಮಗೆ 20-30 ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು ನೀವು ಆರಾಮಾಗಿ. ಓಕೆನಾ, ನೋಡಿ ಈಗ 10 ಪ್ರಾಂಪ್ಟನ್ನು ಬಂದುಬಿಟ್ಟು ನನಗಿಲ್ಲಿ ಚಾಟ್ ಜಿ ಪಿ ಟಿ ಕೊಟ್ಟಿದೆ. ಓಕೆನಾ, ನೋಡಿ ಇಲ್ಲಿ 10 ಪ್ರಾಂಪ್ಟ್ ಕೊಟ್ಟಿದೆ. ಇದೇ ರೀತಿ ಈಗ ನೀವು ಇಲ್ಲೇನು ಮಾಡ್ಬೋದು, ಮತ್ತೆ ಮೋರ್ ಅಂತ ಹಾಕಿದ್ರೆ ಸಾಕು, ಮತ್ತೆ 10 ಪ್ರಾಂಪ್ಟ್ ಬೇರೆದನ್ನ ಕೊಡುತ್ತೆ. ಆ 10 ಪ್ರಾಂಪ್ಟ್ ಆದಮೇಲೆ ಮತ್ತೆ ನೀವು ಮೋರ್ ಅಂತ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಬೇರೆ ಪ್ರಾಂಪ್ಟನ್ನು ಕೂಡ ನಿಮಗೆ ಕೊಡುತ್ತೆ. ಓಕೆನಾ, ಈಗ ಫಸ್ಟ್ ನೀವೇನು ಮಾಡಬೇಕಂದ್ರೆ, ನನ್ನ ಪ್ರಾಂಪ್ಟನ್ನು ತೆಗೆದುಬಿಟ್ಟು ಚಾಟ್ ಜಿ ಪಿ ಟಿ ಹತ್ರ ಈ ರೀತಿ ಕೇಳಿ, ಈ ರೀತಿ ಪ್ರಾಂಪ್ಟ್ಸ್ನ ಕೊಡುತ್ತೆ. ಇಲ್ಲಿ ಫಸ್ಟ್ನೇ ಪ್ರಾಂಪ್ಟನ್ನು ನಾನು ಈ ರೀತಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಕಾಪಿ ಮಾಡಿಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ಬ್ಯಾಕ್ ಬಂದಾದಮೇಲೆ ಗೂಗಲಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಗ್ರೋಕ್ ಎ ಐ ಅಂತ. ಗ್ರೋಕ್ ಎ ಐ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಸರ್ಚ್ ಮಾಡ್ಕೊಂಡಾದಮೇಲೆ ನೀವೇನಾದರೂ ನ್ಯೂ ಆಗಿ ಗ್ರೋಕ್ ಎ ಐ ವೆಬ್ಸೈಟ್ನ ಯೂಸ್ ಮಾಡ್ತಿದ್ರೆ ನೀವು ನಿಮ್ಮ ಜಿಮೇಲ್ ಐ ಡಿಯಿಂದ ಲಾಗಿನ್ ಆದಮೇಲೆ ಇಮ್ಯಾಜಿನ್ ಮೇಲೆ ಕ್ಲಿಕ್ ಮಾಡಿ. ಇಮ್ಯಾಜಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಟೈಪ್ ಟು ಇಮ್ಯಾಜಿನ್ ಅಂತ ಏನಿದೆ ಅಲ್ವಾ, ಜಸ್ಟ್ ಇಲ್ಲಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲಿಗೆ ಪ್ರಾಂಪ್ಟನ್ನು ಪೇಸ್ಟ್ ಮಾಡಬೇಕಾಗಿರುತ್ತೆ. ಆದರೆ ನಾವಿವಾಗ ಪ್ರಾಂಪ್ಟಿಂದ ಇಮೇಜನ್ನು ಜನರೇಟ್ ಮಾಡ್ತಿಲ್ಲ ಅಲ್ವಾ, ನಮಗೆ ಡೈರೆಕ್ಟಾಗಿ ವಿಡಿಯೋ ಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಕಾಣಿಸುತ್ತೆ ನೋಡಿ, ಸೆಟ್ಟಿಂಗ್ ಇರುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಆಪ್ಷನಲ್ಲಿ ಬಂದು ನಿಮಗೆ ಆಟೋಮೆಟಿಕಲಿ ಜನರೇಟ್ ವೀಡಿಯೋಸ್ ಫ್ರಮ್ ಅಪ್ಲೋಡ್ ಇಮೇಜಸ್ ಅಂತ ಇದೆ. ಓಕೆನಾ,
ಇದು ಎನೇಬಲ್ ಆಗಿದೆಯಾ ಇಲ್ವಾ ಅಂತ ನೀವು ನೋಡ್ಕೊಳ್ಬೇಕು. ಇದೆಲ್ಲದು ಎನೇಬಲ್ ಆಗಿದ್ದರೆ ನೀವೇನು ಮಾಡಬೇಕಂತ ಇಲ್ಲ. ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಜಸ್ಟ್ ಇಲ್ಲಿ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಮಾಡಿ. ಓಕೆನಾ, ಜಸ್ಟ್ ನೀವು ಇಲ್ಲಿ ವಿಡಿಯೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಸಾಕು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ಜಸ್ಟ್ ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಸೆಂಡ್ ಮಾಡಿ. ನಮ್ಮದು ವಿಡಿಯೋ ಜನ್ರೇಟ್ ಆಗಿ ಸಿಗುತ್ತೆ ಜಸ್ಟ್ ಸೆಕೆಂಡಲ್ಲಿ. ಓಕೆನಾ, ನೀವು ಇಲ್ಲಿ ಏನು ಮಾಡಬೇಕಾಗಿಲ್ಲ. ನಾನೇನು ಹೇಳಿದ್ನಲ್ವ ಆ ಸೆಟ್ಟಿಂಗ್ ಆನ್ ಇದೆಯಾ ಆಫ್ ಇದೆಯಾ ನೋಡ್ಕೊಂಡಾದಮೇಲೆ ನೀವು ಜಸ್ಟ್ ಇಲ್ಲಿಂದ ಸೆಂಡ್ ಮಾಡಿಬಿಡಿ. ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ನಮಗೆ ಎಷ್ಟು ರಿಯಲಿಸ್ಟಿಕ್ ಆಗಿರುವಂತಹ ವಿಡಿಯೋ ಬಂದು ಜನ್ರೇಟ್ ಮಾಡಿಕೊಡುತ್ತೆ ಅಂದರೆ ಪ್ರಾಪರ್ ಅದರಲ್ಲಿ ವಾಯ್ಸ್ ಕೂಡ ಇರುತ್ತೆ. ಓಕೆನಾ, ಇದೇ ರೀತಿ ನೀವು ಕೂಡ ನಿಮಗೆ ಇಷ್ಟ ಬಂದಷ್ಟು ಅನ್ಲಿಮಿಟೆಡ್ ಆಗಿ 20ರಿಂದ 30 ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ನೋಡಿ, ಈಗ ವಿಡಿಯೋ ರೆಡಿಯಾಗಿ ಬಂದಿದೆ ಯಾವ ರೀತಿ ಇದೆ ಅಂತ. ಈಗ ಜಸ್ಟ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಓಕೆನಾ, ಈಗ ಮತ್ತೆ ನಮಗೆ ಎರಡನೇ ಪ್ರಾಂಪ್ಟನ್ನು ಹಾಕಿಬಿಟ್ಟು ಈ ರೀತಿ ವಿಡಿಯೋ ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಮ್ಮದು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅಲ್ವಾ, ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ನೇ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಆದಮೇಲೆ ಬ್ಯಾಗ್ ಬಂದುಬಿಟ್ಟು ಇಲ್ಲಿಂದ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಟೈಪ್ ಟು ಇಮೇಜ್ ಅಂತ ಏನಿದೆ ಅಲ್ವಾ, ಇಲ್ಲಿಗೆ ಬಂದುಬಿಟ್ಟು ಎರಡನೇ ಪ್ರಾಂಪ್ಟನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಮಾಡೋಣ. ಜಸ್ಟ್ ಸೆಕೆಂಡಲ್ಲಿ ಎರಡನೇ ವಿಡಿಯೋ ಕೂಡ ನಮ್ಮದು ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ಇದೇ ರೀತಿ ನೀವು ನಿಮ್ಮ ಕ್ರೆಡಿಟ್ಸ್ ಖಾಲಿ ಆಗೋ ತನಕ ನೀವು ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೋಬೋದು. ಈ ಗ್ರೋಕೆಯಲ್ಲಿ ಡೇ ಬೈ ಡೇ ನಿಮಗೆ ಕ್ರೆಡಿಟ್ಸ್ ಸಿಗ್ತಾನೆ ಇರುತ್ತೆ. ಇವತ್ತಿನ ಕ್ರೆಡಿಟ್ಸ್ ಖಾಲಿ ಆಯಿತು ಅಂದರೆ ನೀವು ಜಿಮೇಲ್ ಐಡಿನ ಸ್ವಿಚ್ ಮಾಡ್ಕೊಳ್ಬೋದು. ಮತ್ತು ನಾಳೆ ನಿಮಗೆ ಡೇ ಬೈ ಡೇ ಕ್ರೆಡಿಟ್ಸ್ ಇದರಲ್ಲಿ ಇದ್ದೇ ಇರುತ್ತೆ. ನೀವು ಯಾವುದೇ ರೀತಿ ವೀಡಿಯೋನ ಮಾಡೋಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೋಡಿ, ಈಗ ನಮ್ಮದು ಎರಡನೇ ವಿಡಿಯೋ ಕೂಡ ಜನ್ರೇಟ್ ಆಗಿ ಸಿಕ್ಕಿದೆ. ನೋಡಿದ್ರೆ ಎಷ್ಟು ಈಸಿಯಾಗಿ ನಾವು ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಅಂತ. ಜಸ್ಟ್ ಇದನ್ನು ಕೂಡ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಸೇಮ್ ಇದೇ ಪ್ರೊಸೆಸ್ನ ಅಲ್ಲಿ ಪ್ರಾಂಪ್ಟ್ ಕೊಟ್ಟನಲ್ವಾ 10 ಪ್ರಾಂಪ್ಟ್ ಬರುತ್ತೆ. ನನ್ನ ಒಂದು ಪ್ರಾಂಪ್ಟನ್ನು ನೀವು ಯೂಸ್ ಮಾಡೋದ್ರಿಂದ ಇದನ್ನು ಯೂಸ್ ಮಾಡಿಕೊಂಡು 10 ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಈ 10 ವೀಡಿಯೋ ಜನ್ರೇಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ರಾಂಪ್ಟ್ ಬೇಕು ಅನ್ನೋದಾದರೆ ಮತ್ತೆ ನಾನು ಸೇಮ್ ಪ್ರಾಂಪ್ಟ್ ಏನು ಕೊಟ್ಟಿದ್ದೀನಲ್ವ ಇದ್ರ ಕೆಳಗಡೆ ಈಗ 10 ಪ್ರಾಂಪ್ಟ್ ಸಿಕ್ಕಾಗಿದೆ ಅಲ್ವಾ, ಸಿಕ್ಕಾದ್ಮೇಲೆ ಕೆಳಗಡೆ ಇಲ್ಲಿ ಮತ್ತೆ ಮೋರ್ ಅಂತ ಹಾಕಿ ಸಾಕು. ಮತ್ತೆ ನೆಕ್ಸ್ಟು 10 ಪ್ರಾಂಪ್ಟ್ ಸಿಗುತ್ತೆ. ನೆಕ್ಸ್ಟ್ 10 ಪ್ರಾಂಪ್ಟ್ ಸಿಕ್ಕಾದ್ಮೇಲೆ ಮತ್ತೆ ಅದನ್ನ ನೀವೇನು ಮಾಡಬೇಕು, ಇಲ್ಲಿಂದ ಇದು ಮಾಡ್ಕೊಂಡು ಕಾಪಿ ಮಾಡಿಕೊಂಡು ನಿಮ್ಮ ನೋಟ್ ಪ್ಯಾಡ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಮತ್ತೆ ಮೋರ್ ಅಂತ ಹಾಕಿ ಮತ್ತೆ ನೆಕ್ಸ್ಟು ಸಿಗುತ್ತೆ. ಇದೇ ರೀತಿ ನಿಮಗೆ ಎಷ್ಟು ಬೇಕಷ್ಟು ವೀಡಿಯೋಗೆ ಜನ್ರೇಟ್ ಮಾಡೋಷ್ಟು ಪ್ರಾಂಪ್ಟನ್ನು ChatGPT ಕೊಡುತ್ತೆ. ಓಕೆನಾ, ಎಕ್ಸಾಂಪಲ್ಗೆ ನಿಮಗೆ ಒಂದು ಮಾಸ್ಟರ್ ಪ್ರಾಂಪ್ಟ್ ಏನಿದೆ ನಂದು ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಲಾಸ್ಟ್ನೇ 10ನೇ ಒಂದು ಪ್ರಾಂಪ್ಟ್ ಏನಿದೆಯಲ್ಲ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ. 1 ಮತ್ತು 2 ಮಾಡಿ ತೋರಿಸ್ದೆ. 1 ಮತ್ತು 2ನೇ ಪ್ರಾಂಪ್ಟನ್ನು ನಾನು ಜನ್ರೇಟ್ ಮಾಡಿ ತೋರಿಸ್ದೆ ಅಲ್ವಾ. ಈಗ ಅದೇ ರೀತಿ ಲಾಸ್ಟೇ ಪ್ರಾಂಪ್ಟ್ ಏನಿದೆ ಅಲ್ವಾ ಇದನ್ನು ಕೂಡ ಹಾಕಿ ತೋರಿಸ್ತೀನಿ. ನೋಡೋಣ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ. ಸೇಮ್ ಟು ಸೇಮ್ ಪ್ರೊಸೆಸ್ನಲ್ಲಿ ChatGPTಯಿಂದ ಪ್ರಾಂಪ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿಗೆ ಪೇಸ್ಟ್ ಮಾಡಿ ಸೆಂಡ್ ಮಾಡೋದಷ್ಟೇ. ನೋಡಿ, ಈಗ ಈ ಪ್ರಾಂಪ್ಟ್ ವಿಡಿಯೋ ಕೂಡ ಯಾವ ರೀತಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಜೊತೆಗೆ ಅನ್ಲಿಮಿಟೆಡ್ ಆಗಿ ವೀಡಿಯೋಸ್ನ ಜಸ್ಟ್ ಸೆಕೆಂಡಲ್ಲೇ ನಮಗೆ ಜನ್ರೇಟ್ನ ಮಾಡಿ ಕೊಡ್ತಿದೆ. ನೋಡಿದ್ರಲ್ಲ, ನಾನು ವೀಡಿಯೋಸ್ನ ನಿಮಗೆ ಜನ್ರೇಟ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಒಂದನ್ನು ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಇಷ್ಟೇ ChatGPT ಹೋಗಿ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡಾದಮೇಲೆ ಗ್ರಾಕ್ಗೆ ಬ್ಯಾಗ್ ಬಂದುಬಿಟ್ಟು ಇಲ್ಲಿಗೆ ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಈ ರೀತಿ ಸೆಂಡ್ ಮಾಡೋಣ ಅಷ್ಟೇ. ನೀವೇನಿಲ್ಲ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ಬಿಟ್ಟು ನಾನು ವೀಡಿಯೋನ ಏನು ಶೇರ್ ಮಾಡಿರ್ತೀನಲ್ವ ಅದ್ರ ಕೆಳಗಡೆ ಪ್ರಾಂಪ್ಟ್ ಅಂತ ಹಾಕಿರ್ತೀನಿ. ಅಲ್ಲಿಂದ ಇದನ್ನು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಬೋದು. ಜಸ್ಟ್ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ಇಟ್ಕೊಂಡು ಮೇಲ್ಗಡೆ ಕಾಪಿ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಜಸ್ಟ್ ಸೆಕೆಂಡಲ್ಲಿ ಪ್ರಾಂಪ್ಟ್ ಸಿಗುತ್ತೆ. ಓಕೆನಾ, ನೋಡಿ ಇದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಕೂಡ. ನೋಡಿ, ಇದನ್ನು ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ನೀವು ಇದೇ ರೀತಿ ಅನ್ಲಿಮಿಟೆಡ್ ಆಗಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಂಡಾದ್ಮೇಲೆ ನಿಮಗೇನಾದರೂ ಎಡಿಟಿಂಗ್ ಮಾಡಬೇಕಂದ್ರೆ ಈಗ ನೀವು ಎಲ್ಲ ವೀಡಿಯೋಸ್ನು ಆ್ಯಡ್ ಮಾಡಿಕೊಂಡು ಎಡಿಟಿಂಗ್ ಮಾಡಬೇಕಂದ್ರೆ ಇನ್ಶಾರ್ಟ್ ಆ್ಯಪಿಗೆ ಹೋಗಿಬಿಟ್ಟು ಇಲ್ಲಿ ವೀಡಿಯೋಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಅನ್ನಾರು ಸೆಲೆಕ್ಟ್ ಮಾಡಿಕೊಂಡು ನಮ್ಮದು ಎಷ್ಟು ವೀಡಿಯೋಸ್ ಇದೆ ಎಲ್ಲದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 6 ಸೆಕೆಂಡಿಂದು ವೀಡಿಯೋಸ್ಗಳಲ್ವ. ಎಲ್ಲದನ್ನೂ ಸೆಲೆಕ್ಟ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು
ಈ ರೀತಿ ಇದೇನಿದೆಯಲ್ಲ ಇದನ್ನ ಈ ರೀತಿ ಝೂಮ್ ಮಾಡ್ಕೊಳ್ಳಿ ನೋಡಿ. ನೀವು ಸಪ್ರೇಟಾಗಿ ಒಂದೊಂದು ವೀಡಿಯೋಸನ್ನು ಜನ್ರೇಟ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಒಂಚೂರು ವೀಡಿಯೋ ಲೆಂತಿ ಬೇಕು ಶಾರ್ಟ್ ವೀಡಿಯೋಗೂ ಅಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಓಕೆನಾ. ಈಗ ಇದೆಲ್ಲದನ್ನ ಈ ರೀತಿ ಝೂಮ್ ಕೂಡ ಮಾಡ್ಕೊಳ್ಬೋದು. ನೀವು ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಎಲ್ಲ ಬಂದುಬಿಟ್ಟು ವೀಡಿಯೋ ಈ ರೀತಿ ಬರುತ್ತೆ ನೋಡಿ, ಈ ರೀತಿ. ಓಕೆನಾ. ನೋಡಿದ್ರಲ್ಲ ನೀವು ಕೂಡ ಎಷ್ಟು ಈಸಿಯಾಗಿ ನಾವು ಕೂಡ ಈ ರೀತಿ ವೀಡಿಯೋಸ್ನ ಅನ್ಲಿಮಿಟೆಡ್ ಆಗಿ ಜನ್ರೇಟ್ ಮಾಡ್ಕೊಳ್ಬೋದು ಅಂತ. ಇವಾಗಿನ ಟೈಮಲ್ಲಿ ಈ ರೀತಿ ವೀಡಿಯೋಸ್ಗಳು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಟ್ರೆಂಡಿಂಗ್ ಆಗಿರೋ ಟಾಪಿಕ್ ಮೇಲೆ ವರ್ಕ್ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ. ನೀವು ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಏನಕ್ಕಂದರೆ ಈ ರೀತಿ ವೀಡಿಯೋನ ಯಾರು ಒಂದೇ ಸಲ ನೋಡಿಬಿಟ್ಟು ಸ್ಕಿಪ್ ಮಾಡಲ್ಲ, ಮತ್ತೆ ಹಾಕಿ ನೋಡ್ತಾರೆ. ಇದರಿಂದ ನಿಮ್ಮ ವೀಡಿಯೋದು ರೀಚ್ ಜಾಸ್ತಿ ಆಗುತ್ತೆ. ರೀಚ್ ಜಾಸ್ತಿ ಆಗೋದ್ರಿಂದ ಆ ವೀಡಿಯೋ ಬೇಗನೆ ವೈರಲ್ ಆಗುತ್ತೆ. ಓಕೆನಾ. ನೋಡಿದ್ರಲ್ಲ, ನಾನು ಸೇಮ್ ಟು ಸೇಮ್ ಪ್ರಾಂಪ್ಟನ್ನು ಹಾಕ್ಬಿಟ್ಟಿದ್ದೆ ಈ ರೀತಿ ವೀಡಿಯೋನ ಜನ್ರೇಟ್ ಮಾಡಿ ತೋರಿಸಿದ್ದೀನಿ. ಈ ರೀತಿ ವೀಡಿಯೋನ ಜನ್ರೇಟ್ ಮಾಡಿಕೊಂಡು ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ಎಲ್ಲಿ ಬೇಕಾದರೂ ನೀವು ಕೂಡ ಇದೇ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡಿಕೊಂಡು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಇದೇ ರೀತಿಯ ನ್ಯೂ ಕಂಟೆಂಟ್ ಐಡಿಯಾಸ್ನ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡಿ ತೋರಿಸ್ತಾ ಇರ್ತೀನಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆನಾ ಫ್ರೆಂಡ್ಸ್, ಹಾಗಿದ್ರೆ ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.